ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಗೆ ನಿಮಿರುವಿಕೆಯಲ್ಲಿ ತೊಂದರೆ ಆಗ್ತಿರುವಂಥದ್ದು ಸಂಭೋಗ ಪ್ರಕ್ರಿಯೆಯಲ್ಲಿ. ಸೊ ಈ ಥರ ಇದ್ದಾಗ ನಿಮಗೆ ಮೆಡಿಸಿನ್ಸ್ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಥವಾ ಯಾವುದೇ ರೀತಿಯ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ರೀತಿ ಆಪ್ಷನ್ಸ್ ಇದೆ ಅಥವಾ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ ನಾನು ಹೇಳ್ತೇನೆ. ಎಸ್ಪೆಷಲಿ ಲೋ ಇಂಟೆನ್ಸಿಟಿ ಶಾಕ್ ವೇವ್ ಥೆರಪಿ ಅಂತ ಹೇಳಿ. ಸೊ ಇದು ಯಾರಿಗೆ ನಾವು ಇಂಡಿಕೇಟೆಡ್ ಅಥವಾ ಯಾರಿಗೆ ನಾವು ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತೇವೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಯೂರೋ ಆಂಡ್ರಾಲಜಿಸ್ಟ್. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿದೆ, ನಿಮಗೆ ಕಂಟಿನ್ಯೂಸ್ ಮೆಡಿಕೇಷನ್ ಬೇಡ ಡಾಕ್ಟರ್, ನನಗೆ ಅದ್ರ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಹೇಳ್ತೀರಾ ಕೆಲವೊಂದು ಸರಿ. ಅಥವಾ ಕೆಲವೊಂದು ಸರಿ ನಿಮಗೆ ಪೀನೈಲ್ ಇಂಪ್ಲಾಂಟ್ ಸರ್ಜರಿ ಬೇಕಾಗುತ್ತೆ ಅಂತ ಹೇಳಿದಾಗ, ಇಲ್ಲ ನಮಗೆ ಸರ್ಜಿಕಲ್ ಪ್ರೊಸೀಜರ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ಸೊ ಬೇರೆ ಯಾವ ಆಪ್ಷನ್ ಇದೆ ಅಂತ ಹೇಳಿದ್ರೆ ಇದು ಶಾಕ್ ವೇವ್ ಥೆರಪಿ ಅಥವಾ ಲೋ ಇಂಟೆನ್ಸಿಟಿ ಶಾಕ್ ವೇವ್ ಥೆರಪಿ ಅಂತ ನಾವು ಕೊಡ್ತೇವೆ. ಶಾಕ್ ವೇವ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಕರೆಂಟ್ ಕೊಡ್ತೀರಾ? ಇಲ್ಲ, ಇದರಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಕರೆಂಟ್ ಇರೋದಿಲ್ಲ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಥವಾ ಪೀಸೋ ಎಲೆಕ್ಟ್ರಿಕ್ ವೇವ್ ಅಂತ ಎರಡು ಬೇರೆ ಬೇರೆ ಮಿಷಿನ್ಸ್ ಇರುತ್ತೆ. ಇದರಿಂದ ನಾವು ನಿಮಗೆ ಶಾಕ್ ವೇವ್ ಕೊಡುವಂಥದ್ದು. ಸೊ ಇದು ಸುಮಾರು 2000 ಶಾಕ್ಸ್ ನಾವು ಒಂದು ಸ್ಟೇಷನಲ್ಲಿ ಕೊಡ್ತೇವೆ. ಸೊ ಇದೊಂದು 8 ಮಿನಿಟ್ ಪ್ರೊಸೀಜರ್ ಇರುತ್ತೆ. ಎವ್ರಿ ವೀಕ್ ನಿಮಗೆ ನಾವು ಶಾಕ್ ವೇವ್ ಥೆರಪಿ ಕೊಡೋದಕ್ಕೆ ಹೇಳ್ತೇವೆ. ಸೊ ನೀವು ಒಂದು 5 to 6 ಸೆಷನ್ಸ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಇದೊಂದು ಏನು ಅಡ್ವಾಂಟೇಜ್ ಇದರಿಂದ ಅಂತ ಹೇಳಿದ್ರೆ, ನಿಮಗೆ ಅನಸ್ಥೀಸಿಯಾ ಕೂಡ ಅವಶ್ಯಕತೆ ಇರೋದಿಲ್ಲ, ಮತ್ತು ಇದೊಂದು ಡೇ ಕೇರ್ ಪ್ರೊಸೀಜರ್, ಮತ್ತು ಇದರಿಂದ ತುಂಬ ಯಾವುದೇ ರೀತಿಯ ನೋವು ಆಗೋದಿಲ್ಲ ಅಥವಾ ಕಾಂಪ್ಲಿಕೇಶನ್ಸ್ ಅಂತೂ ಆಗೋದಿಲ್ಲ. ಸೊ ಇದಿಷ್ಟು ಆ ಶಾಕ್ ವೇವ್ ಥೆರಪಿಯಿಂದ ಆಗುವಂತಹ ಅಡ್ವಾಂಟೇಜ್ಗಳು. ಸೊ ಹಾಗಾದರೆ ಶಾಕ್ ವೇವ್ ಥೆರಪಿಯಲ್ಲಿ ಶಾಕ್ ವೇವ್ ಹೇಗೆ ಕೊಡ್ತೇವೆ ಅಂತ ಕೆಲವರು ಕೇಳ್ತಾರೆ. ಸೊ ಇದು ವೆರಿ ಸಿಂಪಲ್. ನೀವು ಸುಮಾರು ಕೆಲವೊಂದು ಸರಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರ್ತೀರ. ಸೊ ಅದರಲ್ಲಿ ನೀವು ಪ್ರೋಬ್ ನೋಡಿರ್ತೀರಲ್ಲ, ನಿಮ್ಮ ಹೊಟ್ಟೆ ಮೇಲೆ ಪ್ರೋಬ್ ಮೂವ್ಮೆಂಟ್ ಆಗುವಂಥದ್ದು. ಸೊ ಅದೇ ಥರ ಪ್ರೋಬ್ ಇರುತ್ತೆ ಶಾಕ್ ವೇವ್ದು. ಸೊ ಆ ಪ್ರೋಬನ್ನು ನಿಮ್ಮ ಶಿಶ್ನಕ್ಕೆ ಅಥವಾ ನಿಮ್ಮ ಪಿನೈಲ್ ಪಾರ್ಟ್ಗೆ ಅದರಿಂದ ಶಾಕ್ ವೇವ್ ಬರ್ತಾ ಇರುತ್ತೆ. ಅದನ್ನು ನಿಮ್ಮ ಪಿನೈಲ್ ಪಾರ್ಟ್ ಮೇಲೆ ಅವರು ಇಡ್ತಾರೆ. ಸೊ ಇದೊಂದು 8 ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ. ಅದು 4 to 5 ಸೆಷನ್ಸ್ ನಿಮಗೆ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತೇವೆ. ಸೊ ಹಾಗಾದರೆ ನಿಮಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಕಂಟಿನ್ಯೂಸ್ ಮೆಡಿಕೇಷನ್ ಅವಶ್ಯಕತೆ ಇರೋದಿಲ್ಲ ಅಂದರೆ ಇದು ಎಲ್ಲರಲ್ಲೂ ಕೂಡ ಮಾಡ್ಬೋದಾ? ನೋ, ಇದು ಎಲ್ಲರಲ್ಲೂ ಕೂಡ ಮಾಡೋದಕ್ಕಾಗೋದಿಲ್ಲ. ಇದಕ್ಕೆ ಆದಂಥ ಕೆಲವೊಂದು ಇಂಡಿಕೇಷನ್ಸ್ ಇದೆ. ಅದು ಏನು ಅಂತ ಹೇಳಿದ್ರೆ, ಸೊ ಮೈಲ್ಡ್ ಟು ಮಾಡ್ರೇಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಇದು ಯಾರ್ಯಾರಲ್ಲಿದೆ ಅವರಿಗೆ ಮಾತ್ರ ನಾವು ಇದನ್ನು ಹೇಳ್ಬೋದು. ಎಲ್ಲರಿಗೂ ಸಿವಿಯರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಇದು ಯೂಸ್ ಆಗೋದಿಲ್ಲ ಅಷ್ಟು. ಸೊ ಇದು ಹೇಗೆ ನೀವು ಡಿವೈಡ್ ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ಕೋರಿಂಗ್ ಸಿಸ್ಟಮ್ ಇದೆ. ಸೊ ಆ ಸ್ಕೋರಿಂಗ್ ಸಿಸ್ಟಮ್ನ ನೀವು ಬಂದಾಗ ನಿಮಗೆ ಅದಕ್ಕೆ ಓದ್ಬಿಟ್ಟು ಅದರಲ್ಲಿ ಟಿಕ್ ಮಾಡೋಕ್ಕೆ ಹೇಳ್ತೇವೆ. ಸೊ ಅದರ ಸ್ಕೋರ್ ಪ್ರಕಾರ ಇಫ್ ನಿಮಗೆ ಮೈಲ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಈ ಥೆರಪಿ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಲಿ ಅಥವಾ ಏನಾದರೂ ಕ್ವೆಶನ್ಸ್ ಇದೆ ಅಂತ ಹೇಳಿದ್ರೆ ಈ ಕೆಳಗಿನ ನಮಗೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತದೋ ಅದು ನಾವು ಮಾಡ್ತೇವೆ. ಧನ್ಯವಾದಗಳು.